ನೀವು ಈ ಮನೆ ಬಿಟ್ಟು ಹೋಗೋದು ನನಗಿಷ್ಟ ಇಲ್ಲ. ನೀವಿಲ್ಲೇ ಇದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಆನೆ ಬಲ ಬಂದಾಗುತ್ತೆ. ನಿಮ್ಮನ್ನ ನಮ್ಮ ಮನೆಯವರಲ್ಲಿ ಒಬ್ರು ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಯಾರೇ ದೂರ ಆದರೂ ನನಗೆ ದುಃಖ ಆಗುತ್ತೆ. ನನಗೆ ಈಗಾಗಿರೋ ದುಃಖನೇ ಸಾಕು. ಅದು ನಿಮಗೂ ಗೊತ್ತಿದೆ. ಇಷ್ಟರ ಮೇಲೆ ನೀವು ಹೋಗ್ತೀನಿ ಅಂದರೆ ನಾನು ನಿಮ್ಮನ್ನು ತಡೆಯಲ್ಲ. ನಿಮ್ಮ ಇಷ್ಟ. ಈ ವಿಚಾರಕ್ಕೆ ರಂಜಿತ್ ಮನೆ ಬಿಟ್ಟು ಹೋಗಬಾರ್ದು. ನೀವು ಹೇಳೋದೇನೋ ಸರಿ ಅನ್ಸುತ್ತೆ ಮಾವ. ಆದರೆ ಅತ್ತೆ ಇಲ್ಲದೆ ಇರೋ ಮನೆ ತುಂಬ ಬೇಜಾರಾಗ್ತಿದೆ ನನಗೆ. ನಾನು ಹೊರಡೋದೇ ಸರಿ ಅನ್ನಿಸ್ತಿದೆ ನನಗೆ. ನನಗಿಲ್ಲಿರೋಕ್ಕಾಗ್ತಿಲ್ಲ ಮಾವ. ಪ್ಲೀಸ್, ಸಾರಿ. ನಾನು ಹೊರಡ್ತೀನಿ. ಹಲೋ ಭೈರವಿ ಅವರೇ, ಅಂತೂ ರಂಜಿತ್ತು ಮನೆ ಬಿಟ್ಟು ತೊಲಗಿದ್ದಾಯ್ತು. ಎಸ್, ರಂಜಿತಣ್ಣ ಹೊರಟ್ಬಿಟ್ರಾ? ನನಗೆ ಈ ಮನೇಲಿರೋ ಯೋಗ್ಯತೆ ಇಲ್ಲಮ್ಮ, ಅದಕ್ಕೆ ಹೊರಟೆ. ಇಲ್ಲ ಅಣ್ಣ, ನೀವು ಈ ಮನೇಲಿದ್ದು ಮಾಡ್ಬೇಕಾಗಿರೋದು ತುಂಬಾ ಇದೆ. ಅತ್ತೆ ಮಾವನ್ ಒಂದ್ ಮಾಡ್ತೀನಿ ಅಂತ ಹೇಳಿದ್ರಿ, ಮರ್ತು ಬಿಟ್ರಾ? ಆದ್ರೆ ನಮ್ಮ ಅಪ್ಪ ಮಾಡಿರೋ ದರಿದ್ರ ಕೆಲಸಕ್ಕೆ ನಾನು ಈ ಮನೇಲಿ ಇರಬಾರ್ದು. ಹಿಂದೆ ಏನಾಗಿದೆ ಅನ್ನೋದಕ್ಕಿಂತ ಮುಂದೆ ಆಗ್ಬೇಕಾಗಿರೋದು ಮುಖ್ಯ ಅಲ್ವಾ? ನೀವ್ ಈ ಮನೇಲಿ ಇಲ್ದೆ ಹೋದ್ರೆ ಅರ್ಪಿತಾ ಅವ್ರದ್ದೇ ರಾಜ್ಯಭಾರ ಆಗೋಗ್ಬಿಡುತ್ತೆ. ಪ್ಲೀಸ್ ಅಣ್ಣ, ದಯವಿಟ್ಟು ಈ ಮನೆ ಬಿಟ್ಟು ಹೋಗ್ಬೇಡಿ. ಅವಳಿದ್ರೆ ಈ ಜನ್ಮದಲ್ಲಿ ಅತ್ತೆ ಮಾವನ್ನ ಒಂದಾಗೋದಕ್ ಬಿಡಲ್ಲ. ಅಷ್ಟೇ ಅಲ್ಲ ಅಣ್ಣ, ಅತ್ತೆನ ಮಾವನಿಂದ ಹೆಂಗ್ ದೂರ ಮಾಡಿದ್ಲು ಹಾಗೆ ಆರ್ಯನು ಮಾವನಿಂದ ದೂರ ಮಾಡ್ಬಿಡ್ತಾಳೆ. ಆಮೇಲೆ ನನ್ನನ್ನು ಈ ಮನೆಯಿಂದ ಆಚೆ ಹಾಕ್ತಾಳೆ. ಈ ಮನೆ, ಈ ಸಂಸಾರ, ನಿಮ್ ತಂಗಿ ಅನ್ಕೊಂಡಿರೋ ನನ್ ಬಾಳು, ಎಲ್ಲದಕ್ಕಿಂತ ಹೆಚ್ಚಾಗಿ ಅತ್ತೆ ಮಾವನ ಸಂಬಂಧ ನೀವಿದ್ದೇನೆ ಸುಧಾರಿಸೋದು ಅನ್ನೋದು ನನಗೆ ನಂಬಿಕೆ. ದಯವಿಟ್ಟು ಹೋಗ್ಬೇಡಿ ಅಣ್ಣ, ಪ್ಲೀಸ್.